ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ತಂದೆಯ ಕಷ್ಟಗಳನ್ನು ನೆನೆದು ಚಿಲ್ಲರ್ ಮಂಜು ಭಾವುಕ ನುಡಿಗಳನ್ನು ಆಡಿದ್ದಾರೆ. ಎಲ್ಲರ ಕಣ್ಣೀರನ್ನು ತರಿಸಿದ್ದಾರೆ. ಈ ಮನಮಿಡಿಯುವ ಕ್ಷಣ ಅಂತಲೇ ಹೇಳಲಾಗ್ತಾ ಇದೆ. ವೀಕ್ಷಕರ ಹೊಟ್ಟೆ ಉಣ್ಣಾಗುವಷ್ಟು ನಗಿಸುವ ತರಿಸುವ ಕಲಾವಿದ ಚಿಲ್ಲರ್ ಮಂಜು. ಒಂದು ಹೊತ್ತಿನ ಊಟಕ್ಕೂ ನಾವೆಲ್ಲವೂ ಕಷ್ಟಪಟ್ಟಿದ್ದೀವಿ ಸರ್. ಮನರಂಜನೆಯ ರಸದೌತಣ ಉಣಬಡಿಸುತ್ತಿರುವ ಚಿಲ್ಲರ್ ಮಂಜು ಅವರ ಒಂದು ರೋಚಕ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೀನಿ ವೀಕ್ಷಕರೇ. ಒಬ್ಬೊಬ್ಬ ಕಲಾವಿದನ ಹಿಂದೆ ಒಂದೊಂದು ಹೇಳಿಕೊಳ್ಳಲಾಗದಂಥ ಒಂದು ನೋವು ಇದ್ದೇ ಇರುತ್ತೆ. ದೊಡ್ಡ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಅಂದರೆ ಅದರ ಹಿಂದೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಅದರಲ್ಲೂ ಈಗಿನ ಕಾಲದ ಜನರಿಗೆ ನಗಿಸಬೇಕು ಅಂದರೆ ಹರಸಾಹಸವನ್ನೇ ಪಡಬೇಕು. ಅದು ಎಲ್ಲರಿಗೂ ಗೊತ್ತಿರೋ ಅಂಥಲ್ಲ ವಿಷಯ. ತಮ್ಮ ಕಾಮಿಡಿ ಅಲ್ಲದೆ ಸಖತ್ ಪಂಚ್ಗಳ ಮೂಲಕ ವೀಕ್ಷಕರ ಹೊಟ್ಟೆ ಉಣ್ಣಾಗುವಷ್ಟು ನಗು ತರಿಸುವ ಕಲಾವಿದರ ತೆರೆ ಹಿಂದೆ ಎಷ್ಟೆಲ್ಲ ಕಷ್ಟ ನೋವುಗಳನ್ನು ಅನುಭವಿಸುತ್ತಾರೆ ಅಂತ ಅವರಿಗೆ ಮಾತ್ರ ಗೊತ್ತಿರುತ್ತೆ ವೀಕ್ಷಕರೇ. ಇದಕ್ಕೆ ಸಾಕ್ಷಿ ಎಂಬಂತೆ ಚಿಲ್ಲರ್ ಮಂಜು ಅವರ ಮನ ಮಿಡಿಯುವ ಕಥೆಯಾಗಿದೆ. ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಅತಿ ಹೆಚ್ಚು ಖ್ಯಾತಿಯನ್ನು ಪಡೆದಿರುವ ಜೊತೆಗೆ ತಮ್ಮ ಅದ್ಭುತ ಹಾಸ್ಯದ ಮೂಲಕ ವೀಕ್ಷಕರ ಮನರಂಜನೆ ರಸದೌತಣ ಉಣಬಡಿಸುತ್ತಿದ್ದ ಚಿಲ್ಲರ್ ಮಂಜು ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾದರೂ ಯಾಕೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ವೇದಿಕೆ ಮೇಲೆ ನಿಂತುಕೊಂಡು ತಮ್ಮ ಅನುಭವದ ಬಗ್ಗೆ ಚಿಲ್ಲರ್ ಮಂಜು ಹಂಚಿಕೊಳ್ಳುತ್ತಿದ್ದರು. ಇದೇ ವೇಳೆ ವೇದಿಕೆ ಮೇಲೆ ಚಿಲ್ಲರ್ ಮಂಜು ಕುಟುಂಬಸ್ಥರು ಬಂದಿದ್ದಾರೆ. ಅದರಲ್ಲೂ ಚಿಲ್ಲರ್ ಮಂಜು ತಮ್ಮ ಪೋಷಕರನ್ನು ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ತಮ್ಮ ಕುಟುಂಬದ ಬಗ್ಗೆ ಮಾತನಾಡಲು ಶುರು ಮಾಡಿದ ಚಿಲ್ಲರ್ ಮಂಜು, ಮೊದಲ ಬಾರಿಗೆ ನಮ್ಮ ಫ್ಯಾಮಿಲಿ ವೇದಿಕೆ ಮೇಲೆ ಬಂದಿದ್ದು, ನಮ್ಮಪ್ಪ ಇಷ್ಟು ಆಗಿರುವ ಥರ ಯಾರೂ ನನಗೆ ಇಷ್ಟ ಆಗಿಲ್ಲ. ನಮ್ಮ ಅಪ್ಪ ಅಂದರೆ ನನಗೆ ಸಿಕ್ಕಾಪಟ್ಟೆ ಪಂಚಪ್ರಾಣ. ಒಂದು ಹೊತ್ತಿನ ಊಟಕ್ಕೂ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ. ಈಗ ಚೆನ್ನಾಗಿ ಊಟ ಮಾಡೋ ಹೊತ್ತಲ್ಲಿ ಯಾಕೆ ಈ ಅಪ್ಪ ಹೀಗೆ ಮಾಡ್ತಾನೆ, ನೆಮ್ಮದಿಯಾಗಿ ಒಂದು ಹೊತ್ತು ಊಟ ಮಾಡೋದಿಲ್ವಲ್ಲ ಅಂತಂದು ಕಣ್ಣೀರು ಬರುತ್ತೆ ಎಂದಿದ್ದಾರೆ. ಆಗ ವೇದಿಕೆಯ ಅಕ್ಕಪಕ್ಕ ಕುಳಿತಿದ್ದ ಸಹ ಕಲಾವಿದರು, ಜಡ್ಜಸ್ ಕೂಡ ಕಣ್ಣೀರು ಹಾಕಿದ್ದಾರೆ. ಈ ವಿಡಿಯೋವನ್ನು ನೋಡಿದ ವೀಕ್ಷಕರು ಸಹ ಭಾವುಕರಾಗಿ ಕಮೆಂಟ್ಸನ್ನು ಸಹ ಹಾಕ್ತಾ ಇದ್ದಾರೆ. ಚಿಲ್ಲರ್ ಮಂಜು ಅವರ ಮಾತುಗಳನ್ನು ಕೇಳಿ ಬದುಕು ಎಲ್ಲ ಒಂದೇ ಆಗಿದೆ. ಚಿಲ್ಲರ್ ಈಸ್ ದ ಬ್ರ್ಯಾಂಡ್ ಚಿಲ್ಲರ್ ಈಸ್ ದ ಬೆಸ್ಟ್ ಅಂತಂದು ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಪ್ರತಿಯೊಬ್ಬ ಯಶಸ್ಸಿನ ವ್ಯಕ್ತಿನ ಹಿಂದೆ ಒಂದು ದೊಡ್ಡದಾದಂಥ ಒಂದು ಹಿಸ್ಟ್ರಿನೇ ಇರುತ್ತೆ. ಅವರು ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಎಷ್ಟೋ ಉದಾಹರಣೆಗಳು, ಎಷ್ಟೋ ನಾಯಕರನ್ನು ನಾವು ನೋಡಿದ್ದೀವಿ, ಎಷ್ಟೋ ಹೀರೋಗಳನ್ನು ಸಹ ನೋಡಿದ್ದೇವೆ, ಹೀರೋಯಿನ್ಗಳನ್ನು ಸಹ ನೋಡಿದ್ದೀವಿ. ಅದರಂತೆಯೇ ಚಿಲ್ಲರ್ ಮಂಜು ಒಬ್ಬರು ಅಂತಲೇ ನಾವೆಲ್ಲ ಭಾವಿಸ್ಕೊಂಡು ಇವತ್ತು ಅವರು ಇಷ್ಟು ಮಟ್ಟಕ್ಕೆ ಒಂದು ಉನ್ನತ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ನಾವು ಅವರು ಬೆನ್ನಿಗೆ ನಿಲ್ಲೋಣ ಅಂತ ಹೇಳ್ತಾ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.